ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಆರೋಸ್ವತ್ ನಿಖಿತ. ಇವತ್ತಿನ ದಿವಸ ಹೆಂಗಿದೆ ನೋಡೋಣ. ಇದು ಜನರಲ್ ಟೈಮ್ಲೆಸ್ ಮತ್ತು ಕಲೆಕ್ಟಿವ್ ರೀಡಿಂಗ್. ಓಕೆ, ನಿಮ್ಗೆ ಏನು ರೆಸನೇಟ್ ಆಗ್ತದಲ್ಲ ಅದನ್ನು ತೊಗೊಳ್ರಿ, ಇಲ್ಲ ಅಂದ್ರೆ ಬೇಡ್ರಿ. ನಿಮ್ಮದು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಏನು ನಿಮ್ಗೆ ಚಲೋ ಅನಿಸಿದ್ಲ ಅದನ್ನಷ್ಟು ತೊಗೊಳ್ರಿ. ಕರೆಕ್ಟ್ ಅನಿಸುತ್ತೆ, ಚಲೋ ಅನಿಸೋದಲ್ಲ, ಅದನ್ನಷ್ಟು ತೊಗೊಳ್ರಿ, ಇಲ್ಲ ಅಂದರೆ ಬೇಡ್ರಿ. ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ ಮಾಡಿರಿ, ಬಾರ್ಗೇನಿಂಗ್ ಮಾಡಬೇಡ್ರಿ ಪ್ಲೀಸ್. ಹೇಳೋದು ಕಮ್ಮಿ ಹೇಳಿರ್ತದಲ್ಲ, ಮತ್ತು ಬಾರ್ಗೇನಿಂಗ್ ಮಾಡಬೇಡ್ರಿ. ನಿಮ್ಮದು ಮತ್ತು ನಿಮ್ಮ ಪರ್ಸನಿಂದ ದಿವಸ ಹೇಳೈತೆ ನೋಡೋಣ ಅಂತ. ಫ್ಲವರಿಂಗ್. ಓಕೆ, ಏನು ಫ್ಲವರಿಂಗ್ ಆಗ್ತದೆ ರೀ? ಏನು ಅಂದರೆ ನಿಮ್ಮೊಳಗೆ ಏನು ಅಳ್ತಾ ಇದೆ? ಕೇರಿಂಗ್ ನೇಚರ್ ಬರ್ತಾಯಿದೆ. ಹಾಂ, ಕೇರಿಂಗ್ ಶೇರಿಂಗ್. ಓಕೆ, ಗುಡ್. ಹಾಂ, ಎಲ್ಲರ ಜೊತೆಗೆ ಬರಿಬೇಕಂತ ಇಷ್ಟಪಡ್ತಿದ್ದೀರಿ. ಈಗ ನಿಮ್ಮಿಂದ ಏನಾರು ಹೆಲ್ಪ್ ಆಗೋದಿದ್ರೆ ಹೆಲ್ಪ್ ಮಾಡಬೇಕಂತ ವಿಚಾರ ಮಾಡ್ತೀರಿ. ಫ್ಯಾಮಿಲಿ ವೈಸ್ ಏನೋ ಒಂದು ಒಳ್ಳೆ ವಿಷಯಗಳು ಬರ್ತದವು, ಖುಷಿ ಸುದ್ದಿಗಳು. ಏನಂದ್ರಿ? ಮುದಟದ ತಾವರೆ ಅರಳಿತು. ಅಂದ್ರೆ ಏನು ನಿಮ್ಮ ಮನಸ್ಸೊಳಗೆಲ್ಲ ಏನು ಬಚ್ಚಿಟ್ಕೊಂಡಿದ್ರಲ್ಲ, ಈಗ ಅದನ್ನು ಮತ್ತೆ ವಾಪಸ್ಸು ಈ ಚಂದ್ರ ಏನದಲ್ಲ ದೊಡ್ಡದಾಗ್ತಾ ಇದ್ದಾನೆ. ಕಾಯ್ದಿದ್ದ ಹಣ್ಣು ಆಗ್ತಾಯಿದ್ರಿ, ಮನಸ್ಸು ಮಾಡ್ತಾಯಿದೆ ಅಂತೀವಲ್ಲ ಹಂಗೆ. ಪೋಸ್ಟ್ಪೋನ್ಮೆಂಟ್ ಮಾಡ್ತಾಯಿದ್ರಿ, ಕಂಪ್ಯಾರಿಸನ್ ಮಾಡ್ಕೊತಾ ಇದ್ರಿ. ನಿಮ್ದು ಹಳೆಯ ಜೀವನದ ಬಗ್ಗೆ ಎಲ್ಲ ಅಥವಾ ಈಗ ಹೋಗಿದ್ದ ವಿಷಯಗಳ ಬಗ್ಗೆ ಎಲ್ಲ ವಿಚಾರ ಮಾಡ್ಕೊತ ಇದ್ರಿ. ಈಗಿಲ್ಲ ನೋಡ್ರಿ, ಅವನ್ನೆಲ್ಲ ಬಿಟ್ಕೊಟ್ಟು ನಾನು ಚೆನ್ನಾಗಿ ಜೀವನ ಮಾಡಬೇಕಂತ ವಿಚಾರ ಮಾಡ್ತಿದ್ರಿ. ಟೋಟಾಲಿಟಿ ಬೇಕಂತ ಹಿಂಗೆ ತೆಗಿತೀನಿ, ಇಷ್ಟ ಬಂದಾಗ ಕಾಡ್ಬರ್ತಾವೆ ಹಂಗೆ ನೋಡಿದ್ರೆ. ಹೊರಗೆ ಸ್ವಚ್ಛಂದವಾಗಿ ಹಾರಾಡಬೇಕು. ನಂದು ಒಂದೇನಂತೀರಿ, ಬೌಂಡ್ರೀಸ್ ಬಿಟ್ಟು ಹೋಗಬೇಕು ಅಂತ ಖುಷಿಯಿಂದ ಜೀವನ ಮಾಡಬೇಕು ಅಂತಂದೇಳಿ. ನಿಮ್ಮ ಜೀವನದೊಳಗೆ ಯಾರೋ ಒಂದು ಹೆಣ್ಮಗಳು ನೀವು ಎಂಟ್ರಾಗೋ ಚಾನ್ಸಸ್ ಅದಾವೆ, ನೋಡ್ಕೊಳ್ರಿ. ಯಾರೇ ಇರಿ, ನೀವು ಹೆಣ್ಮಕ್ಳು ಇರಿ ಗಂಡು ಮಕ್ಳು ಇರಿ, ಹಾಗೇನು ಪ್ರಾಬ್ಲಮ್ ಇಲ್ಲ. ಅದೇನು ಗಂಡ್ಮಕ್ಳಿಗಷ್ಟು ಹೆಣ್ಮಕ್ಳು ಆದರೆ ಚಲೋ ಅಂತಲ್ಲ. ನಿಮ್ಮ ಒಬ್ಬರು ಒಂದು ಹೆಣ್ಣು ಮಗಳು ನಿಮ್ಮ ಜೀವನಕ್ಕೆ ಒಂದು ಹೆಲ್ಪಿಂಗ್ ನೇಚರ್, ಹೆಲ್ಪ್ ಮಾಡ್ಲಿಕ್ಕೆ ಬರ್ತಾರೆ. ನಿಮ್ಮ ಜೀವನಕ್ಕೆ ಒಂದಿನ ಒಂದು ಪಾಸಿಟಿವ್ ಕೊಡೋಕೆ ಬರ್ತಾರೆ. ಅವರಿಂದ ನಿಮ್ಗೆ ಒಂದಿನ ಹೆಲ್ಪ್ ಸಿಗ್ತೈತಿ. ನಾನೇ ಆಗಿರ್ಬೋದಾ ಹೆಣ್ಮಗಳು? ಯಾಕಂದ್ರೆ ಹೇಳ್ರಿ, ನನ್ನ ಕಡೆ ರೀಡಿಂಗ್ ಮಾಡಿಸ್ಕೊಂಡಿದ್ರೆ ಸೊ ಐ ಕ್ಯಾನ್ ಗೈಡ್ ಯು. ಆ ರೀತಿ ಹೇಳಾಕತ್ತೀನಿ. ನಿಮ್ಮ ಜೀವನಕ್ಕೆ ಒಬ್ಬರಿಂದ ಯಾರೋ ನಿಮ್ಗೆ ಹೆಲ್ಪ್ ಆಗ್ತೈತಿ. ಓಕೆ, ಅವ್ರು ಏನಂತಾರಲ್ಲ ನಿಮ್ಮ ಜೀವನಕ್ಕೆ ಬರೋರು ಭಾಳ ಅಂದರೆ ಏನಂತೀರಿ, ಅವ್ರು ನಿಮ್ಗೆ ಹೆಲ್ಪ್ ಮಾಡೋಕೆ ಬರ್ತಾರಲ್ಲ, ವೆರಿ ಏನಂತೀರಿ, ಡೌನ್ ಟು ಅರ್ತ್ ಪರ್ಸನ್, ಭಾಳ ಕೇರಿಂಗ್ ನೇಚರ್, ಎಲ್ಲ ವೆಲ್ದಿ ಅಂತ ಏನಂತ. ಡೌನ್ ಟು ಅರ್ತ್ ಪರ್ಸನ್ ಅನ್ನೋಕೆ ಏನು ಬೇಕು ನೋಡ್ಕೊಳ್ರಿ, ಗೂಗಲ್ ಮಾಡ್ಕೊಂಬಿಡ್ರಿ. ಸೊಕ್ಕಿಲ್ಲ ಅಂತೆಲ್ಲ ಹಂಗೆ ಎಲ್ಲ ತುಂಬಿದ ಕೂಡ ತುಳ್ಕೊಳ್ಳ ಅಂತೆಲ್ಲ ಕರೆಕ್ಟ್. ಆ ರೀತಿ ಹೆಣ್ಮಗಳು ಅಂತಾರೆ ನಿಮ್ಮ ಜೀವನಕ್ಕೆ ಬರ್ತದಾರ, ಅಥವಾ ನೀವೇ ಹಂಗೆ ಆಗ್ತದೆ ರೀ. ಓಕೆ, ನೋಡೋಣ ಏನು ಬರ್ತದೆ ಅಂತಂದು. ನಾ ಇಲ್ಲಿ ನಿಮ್ದು ಏನಂದ್ರಲ್ಲ, ಭಾಳ ಪೇನ್ ಇತ್ತು, ಎಮೋಷ್ನಲಿ ಭಾಳ ಡ್ರೈನ್ ಆಗಿದ್ರಿ, ಬ್ಲಾಕ್ಡ್ ಇದ್ವು ಎಮೋಷನ್ಸ್. ನಿಮ್ಮ ಬ್ಲಾಕ್ ಆಗಿದ್ವು ಎಮೋಷನ್ಸ್, ಬ್ಲಾಕ್ ಆಗಿದ್ದು ಅಂದ್ರೆ ನಿಮ್ಗೆ ಏನೋ ಒಂದು ಹೇಳ್ಕೊಬೇಕಾಗಿರ್ತೈತಿ. ಅದು ನೀವು ಹೇಳ್ಕೊಂಡ್ರಲ್ಲ, ದುಃಖ ಇರಲಿ, ಸಂತೋಷ ಇರಲಿ, ಏನಾರ ಇರಲಿ, ಕಾಣ್ತಾವಲ್ಲ ಕಾರ್ಡ್. ಒಂದು ನಿಮಿಷ ಡ್ರೈನ್ ಮಾಡಿದ್ರೆ ಬೆಳಕು ಏನೋ ಆಗ್ತಾಯಿತ್ತು. ಸರಿ. ಅದನ್ನು ನಿಮ್ಗೆ ಹೇಳೋಕೆ ಆಗ್ತಿರಲ್ಲ. ನಿಮ್ಮದು ಜೀವನದೊಳಗೆ ನೋಡಿರಿ, ಹೆಣ್ಮಗಳು ಅಂತ ಹೇಳಿದೆ ನಾನು. ನಿಮ್ಮದು ವೈಫ್ ಇದ್ರೆ, ನಿಮ್ಮ ಪಾರ್ಟ್ನರ್ಸ್ ಇದ್ದಿದ್ರೆ, ನೀವು ಕಪಲ್ಸ್ ಇದ್ರಿ ಅಂದ್ರೆ, ಮ್ಯಾರಿಡ್ ಕಪಲ್ಸ್, ಹಸ್ಬೆಂಡ್ ವೈಫ್ ಇದ್ರೆ ಅಂದ್ರೆ, ಗಂಡ ಹೆಂಡತಿ ಆಗಿದ್ರಿ ಅಂದ್ರೆ, ನಿಮಗೆ ಮಕ್ಕಳು ಆಗಿದ್ದಿಲ್ಲ, ಏನೋ ಪ್ರಾಬ್ಲಮ್ ಆಗ್ತಿತ್ತು, ಫರ್ಟಿಲಿಟಿ ಇಶ್ಯೂಸ್ ಆಗ್ತಿದ್ವು, ಮಿಸ್ಕ್ಯಾರೇಜಸ್ ಏನೋ ಆಗ್ತಿದ್ವು. ಈಗಿಲ್ಲ, ಅದನ್ನ ಇಲ್ಲ, ನಮ್ಗೊಂದು ಪಾಸಿಟಿವ್ ಬಂದಿತ್ತು, ನಿಮ್ಗೇನೋ ಒಂದು ಪಾಸಿಟಿವ್ ರಿಸಲ್ಟ್ ಬರ್ತೈತಿ. ಭಾಳ ಪ್ರೆಗ್ನೆನ್ಸಿದು ಭಾಳ ಇಷ್ಟು ಏನೋ ಇರಬೇಕು ನಿಮ್ಮದು. ಇವತ್ತು ನಿಮ್ಮದು ನಂದು ಇಲ್ಲಿ ಕಪಲ್ ಭಾಳ ವಿವರ್ಸ್ ಒಳಗೆ ನಿಮ್ಮದು ಜೀವನದೊಳಗೆ ಅದಕ್ಕೆ ಒಂದು ಹೆಣ್ಮಗಳು ನಿಮ್ಮ ಜೀವನಕ್ಕೆ ಏನೋ ಬರ್ತದೆ ಅಂತ ಹೇಳಕತ್ತೆ. ನಾನು ನಿಮ್ಮ ಪ್ರೆಗ್ನೆನ್ಸಿ ಭಾಳ ಇದು ಪ್ರಾಬ್ಲಮ್ ಇರಬೇಕು, ಅವ್ರಿಗೆ ಒಂದೇನೋ ಒಂದು ನಿಮ್ಗೊಂದು ಒಳ್ಳೆಯದಾದ ಸುದ್ದಿ ಬರ್ತದೆ. ಅದರಿಂದ ಪ್ರೆಗ್ನೆಂಟ್ ಆಗೇನೆ ಅಂತಾರೆ ಬರ್ಬೋದು, ಅಥವಾ ನಿಮ್ದು ಏನು ಪ್ರಾಬ್ಲಮ್ಸ್ ಇದ್ವೋ ಅದಕ್ಕೊಂದು ಏನಾರೋ ಒಂದು ಇಷ್ಟು ದಿನ ಸಿಗ್ಲಾರ್ದಂಥದ್ದು ಒಂದು ಏನಾರೋ ಸೊಲ್ಯೂಷನ್ ಸಿಗ್ಬೋದು. ಅದಕ್ಕೆ ನಿಮ್ಮ ಬ್ರೇಕಪ್ ಏನಾರು ಆಗಿತ್ತಂದ್ರೆ ಜೀವನದೊಳಗೆ, ಅದಕ್ಕೂ ಒಂದು ಸಮಾಧಾನ ಸಿಗ್ತಾಯಿದೆ. ಅದೇ ಅಂದರೆ ಮಾತಾಡ್ತೀರಿ, ಕಾಂಟ್ಯಾಕ್ಟ್ ಇಲ್ಲ, ಅಥವಾ ಎಮೋಷನ್ ಜಗಳ ಮಾಡ್ಕೊಂಡು ದೂರ ಆಗಿದ್ರಿ, ಸಿಟ್ಟು ಮಾಡ್ಕೊಂಡು ದೂರ ಆಗಿರ್ತಿರಲ್ಲ, ಮಾತು ಬಿಟ್ಟಿರ್ತಿರಲ್ಲ ಅಂತಾರೆ, ಮತ್ತು ವಾಪಸ್ ಮಾತಾಡೋಂಥದ್ದು. ಇನ್ನು ನಿಮ್ಗೆ ಏನಾರು ಬ್ಯಾಡ್ ನ್ಯೂಸಸ್ ನಿಮ್ಮ ಜೀವನದಾಗ ಕೇಳ್ತಿದ್ರಿ ಅಂದರೆ ಏನಾರು ಒಂದು ಗುಡ್ ನ್ಯೂಸ್ ಬರೋ ಚಾನ್ಸಸ್ ಇದ್ದಾವೆ. ಟವರ್ ಮೂಮೆಂಟ್. ನಿಮ್ಮ ಜೀವನದಾಗ ಏನೋ ಒಂದು ಚೇಂಜ್ ಆಗ್ತಾ ಇತ್ತಲ್ಲ, ಮೇಜರ್ ಅರ್ಕನ ಇದೆ. ನಿಮ್ಮ ಜೀವನದಾಗ ಏನೋ ಒಂದು ಚೇಂಜ್ ಆಗ್ತಿತ್ತು, ನೀವು ಅದನ್ನು ತಡಿತಿದ್ರಿ.
ಉದಾಹರಣೆ ಹೆಂಗೆ ಹೇಳ್ಬೇಕಂದ್ರೆ ನಿಮ್ಗೆ ಏನೈತ್ರಿ, ನಿಮ್ಗೆ ಒಂದು ಜಾಬ್ ಬೇಕು. ಜಾಬ್ ಬೇಕು ಕರೆ ಎಲ್ಲಿ ಬೇಕು? ನನ್ನ ಊರಾಗ ಇರೋದು ಬೇಕು, ನಮ್ಮ ಮನೆ ಹತ್ತಿರ ಇರೋದೇ ಬೇಕು ನನಗೆ. ಹಂಗಂದ್ರೆ ನಿನಗೆ ವಾಕಬಲ್ ಡಿಸ್ಟೆನ್ಸ್ ಆಗಿರ್ಬೇಕು. ಹಿಂಗೆ ರೂಲ್ಸ್ ಎಲ್ಲ ಹಾಕ್ಕೊಂಡಿದ್ರಿ ನೀವು. ಇಲ್ಲ ಈಗ ನೀವು ಅನ್ರಿ ಅದು ಹೆಂಗೆ ಬರ್ತೈತೆ ಹಂಗೆ ಹೋಗ್ಬೇಕು. ಈಗ ಅದು ಚೇಂಜ್ ಆಗ್ಲಿಕ್ಕೆ ನೀವು ರಿಜಿಸ್ಟ್ ಮಾಡ್ತಿದ್ರಿ. ನಾವಲ್ಲೇ ನಾನು ಚೇಂಜ್ ಮಾಡೋಕೆ ಒಲ್ಲೆ. ನನ್ನ ಜೀವನದಾಗ ಏನಾರು ಇಲ್ಲಿ ಗುಣ ಇರ್ಬೋದು, ನಿಮ್ಮ ಒಳಗಿನ ಕ್ಯಾರೆಕ್ಟರ್ಸ್ ಇರ್ಬೋದು, ನಿಮ್ಮದು ಏನಂತ ನಿಮ್ಮ ವೃತ್ತಿ ಒಳಗಿರ್ಬೋದು, ಫೈನಾನ್ಷಿಯಲಿ ಇರ್ಬೋದು, ಈಗ ನಿಮ್ದು ಏನಾರು ಇರಲಿ, ನಿಮ್ಮ ರಿಲೇಷನ್ಶಿಪ್ ಒಳಗೂ ಇರ್ಬೋದು. ಅದನ್ನು ನೀವು ಚೇಂಜ್ ಮಾಡ್ಕೊಳಕ್ಕೆ ರೆಡಿ ಇದ್ದಿದ್ದಿಲ್ಲ. ಸೊ ಇರೋರು ಬರ್ತಾರಲ್ಲ, ನಿಮ್ದು ಏನಂತೀರಿ, ಹಿಂಗೆ ಫುಲ್ ನೀವು ಚೇಂಜ್ ಆಗಲೇಬೇಕನ್ನೋ ಒಂದು ಕಂಡೀಷನಿಗೆ ಬರ್ತೀರಿ. ಈಗ ನಾನು ಚೇಂಜ್ ಆಗಿಬಿಟ್ರೆ ಏನಾರ ತಪ್ಪಾಗ್ಬಿಡ್ತತ್ತ, ಏನ ಚೇಂಜ್ ಆಗಿಬಿಟ್ರೆ ನನ್ನ ಎದುರು ಜೊತೆಗಿದ್ದವರಿಗೆ ಹರ್ಟ್ ಮಾಡ್ಕೊತಾರೆ. ಹಾಗೆಲ್ಲ ಇರೋಂಗಿಲ್ಲ. ಅದು ಚೇಂಜ್ ಈಸ್ ಅ ಚೇಂಜ್. ಓಕೆ, ಅದೇ ಚೇಂಜ್ ನೋಡ್ರಿ, ಜೀವನ ಚಕ್ರ ಹಿಂಗೆ. ವಿಂಟರ್ ಸೀಸನ್ ಆಗಿದ್ಮೇಲೆ ಸಮ್ಮರ್ ಸೀಸನ್ ಬರಬೇಕು, ಸಮ್ಮರ್ ಆದಮೇಲೆ ರೈನಿ ಸೀಸನ್ ಬರಬೇಕು. ಅದನ್ನು ನೀವು ತಪ್ಸೋಕೆ ಸಾಧ್ಯ? ಅದಕ್ಕೆ ಹೆಂಗೆ ಬೇಕು ನಾವು ಹಂಗೆ ಚೇಂಜ್ ನಾವು ಅದಕ್ಕೆ ಹೊಂದ್ಕೊಂಡು ಹೋಗ್ತೇವಲ್ಲ, ಹಂಗೆ ಜೀವನದೊಳಗೂ ನಮ್ಮ ಚೇಂಜಸ್ ಬರ್ತಾವೆ. ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕು. ಅದಕ್ಕೆ ಹೊಂದ್ಕೊಂಡು ಹೋಗೋಕೆ ನೀವು ರೆಡಿ ಇದ್ದಿದ್ದಿಲ್ಲ. ನೀವು ರೆಡಿ ಇದ್ದಿದ್ದಿಲ್ಲ. ಹಾಗಾಗಿ ಇದನ್ನು ತೆಗೆದುಬಿಡ ಅಂತ ಹೇಳಿದ್ದು ಬೇಡಿದ. ರೆಡಿ ಇದ್ದಿದ್ದಿಲ್ಲ. ಈಗ ನೀವು ಇಲ್ಲ, ಈಗ ಅದನ್ನು ನೀವು ರೆಡಿ ಆಗಿರಿ ಈಗ. ಬಿಕಾಸ್ ಅದನ್ನು ನಿಮ್ಗೆ ಸಾಧ್ಯನೇ ಇಲ್ಲ, ನನಗೆ ತಡೆಯೋಕ್ಕೆ ಸಾಧ್ಯ ಇಲ್ಲ. ಅಂಥ ಚೇಂಜಸ್ ಬರ್ತದೆ ನಿಮ್ಮ ಜೀವನದಾಗ. ಕೆಲವೊಂದು ಸತ್ಯಾಸತ್ಯತೆಗಳು ಅದಾವು. ಸ್ವಲ್ಪ ಎಲ್ಲರ ಟ್ರಾವೆಲಿಂಗ್ ಮಾಡೋ ಮುಂದೆ ಹುಷಾರಾಗಿರ್ರಿ. ಇವತ್ತಿನ ದಿವಸ ನ್ಯೂವರ್ಸ್ ಸ್ವಲ್ಪ ಹುಷಾರಾಗಿರಿ. ಸಣ್ಣ ಏನಾರು ಮಾಡ್ಕೊಳೋ ಚಾನ್ಸಸ್ ಇರ್ತಾವೆ, ಲಾಸಸ್ ಆಗೋ ಚಾನ್ಸಸ್ ಇರ್ತಾವೆ. ಹುಷಾರಾಗಿರಿ. ಓಕೆ, ಏಂಜಲ್ಸ್ ನಿಮ್ಗೆ ಏನು ಹೇಳ್ತಾರೆ? ರಾಶಿ ಅಂದ್ರೆ ಕರ್ಕ, ವೃಶ್ಚಿಕ, ಮೀನ, ವೃಷಭ, ಕನ್ಯಾ, ಮಕರ. ವೃಷಭ, ಕನ್ಯಾ, ಮಕರ ಇಲ್ಲೇ ಹೈಲೈಟೆಡ್. ನಿಮ್ಮದು ಚೇಂಜಸ್ 1 ಮಂತಿಂದ ನಿಮ್ಗೆ ಏನಾರು ಕಾಣ್ತಿರ್ಬೋದು. ನಿಮ್ಮ ಜೀವನದೊಳಗೆ ಏನಾದ್ರೆ 1 ಮಂತಿಂದ ಅಥವಾ 1 ಮಂತ್ ಒಳಗೆ ನಿಮ್ಗೆ ಏನಾರು ಚೇಂಜಸ್ ಕಾಣ್ತಾವೆ. ನಾ ಏನು ಹೇಳಿದ್ನಲ್ಲ, ಒಂದು ಒಳ್ಳೆ ಚೇಂಜಸ್ ಕಾಣ್ತಾವೆ ನೋಡಿರಿ. ಹಾನರ್ ದ ಸೈಕಲ್ಸ್ ಆಫ್ ಯುವರ್ ಬಾಡಿ, ಎನರ್ಜಿ ಲೆವೆಲ್ ಆ್ಯಂಡ್ ಎಮೋಷನ್. ಈಗ ನೋಡ್ರಿ, ಚೇಂಜಸ್ ಅಂತ ಮಾತಾಡಿದ್ವಿ ನಾನು. ನೀವು ಚೇಂಜಸ್ ಆಗಕ್ಕೆ ರೆಡಿ ಇಲ್ಲ ಅಂದರೆ ನಿಮ್ದು ಏನು ಜೀವನ ಚೇಂಜ್ ಆಗ್ತಾಯಿತಿ ಅದನ್ನು ಹಾನರ್ ಮಾಡಿರಿ, ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ರಿ ಅಂತಲೇ ಏಂಜಲ್ಸ್ ನಿಮಗೆ ಹೇಳ್ತಿದ್ದಾರೆ. ಹೌದಾ? ದೇವ್ರು ಕೂಡ ಅದನ್ನು ನಿಮ್ಗೆ ಹೇಳ್ತೈತಿ. ಏನಾದರೂ ನೀವು ಚೇಂಜ್ ಮಾಡ್ಕೊಳೋದ ನೀವು ತಪ್ಪಿಸ್ಕೋಬೇಡ್ರಿ ಅದನ್ನ. ಅದು ಯಾಕಂದ್ರೆ ಆ ಚೇಂಜ್ ಆಗ್ತಿದ್ರೆ ನಿಮ್ಮ ಒಳ್ಳೇದಕ್ಕೆ ಆಗ್ತಾಯಿದೆ. ನಿಮ್ಮ ಬಾಡಿ ಒಳಗೆ ಒಂದು ಏನೋ ಎಮೋಷನ್ಸ್ ಬರ್ತಿರ್ತೈತಿ, ಅದನ್ನು ಭಾವನಾತ್ಮಕವಾಗಿ ನಾವು ಸ್ವಲ್ಪ ಚೇಂಜ್ ಆಗ್ತಿರ್ತೇವಲ್ಲ, ಮನುಷ್ಯ ಭಾವನೆಗಳು ಚೇಂಜ್ ಆಗ್ತಿರ್ತಾವೆ. ಅದನ್ನು ನನಗೆ ಹೌದು, ನನಗೆ ಖುಷಿ ಆಗ್ತೈತಿ. ಖುಷಿ ಆಗ್ತೈತಿ. ಇನ್ನೊಬ್ರಿಗೆ ಎದುರಿಗಿರೋರಿಗೆ ದುಃಖ ಆಗೈತೆ ಅಂತ ನಿಮ್ಮ ಖುಷಿನ ತಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಒಂದು ಅವ್ರಿಗೆ ಅಸಹ್ಯ ಮಾಡೋದಲ್ಲ, ನಾನು ಖುಷಿ ಪಡ ಅವ್ರ ಒಳ ಮುಂದೆ ನಾವು ನಗೋದಲ್ಲ. ನಿಮ್ಮ ಜೀವನಕ್ಕೆ ನೀವು ಏನು ಬೇಕಲ್ಲ ಮಾಡ್ಕೊಳ್ರಿ, ತಡಿಬೇಡ್ರಿ ಅವನ್ನ. ಅಳು ಬಂತ ಅಳ್ರಿ, ಸಿಟ್ಟು ಬಂತ ಹೌದು ನನಗೆ ಸಿಟ್ಟು ಬಂತಂದ್ರೆ ಅದನ್ನು ಮತ್ತೆ ತಡ್ಕೊಂಬಿಡ್ರಿ, ಮುಗಿತಲ್ಲಿಗೆ. ಮರೀರಿ, ಸಿಟ್ಟೊಳಗನೆ ಇಡೀ ದಿನ ಕಳಿಬೇಡ್ರಿ. ಓಕೆ, ಇದು ನಿಮ್ಮ ಚೇಂಜಸ್ ಅಂದರೆ ನಾನು ನಿಮಗೆ ಬರ್ತಿರೋದು ಇವತ್ತು ಗೈಡೆನ್ಸ್. ಸೊ ನಿಮ್ಮ ಪರ್ಸನ್ ಜೀವನದಾಗ ಏನು ಮಾಡ್ತಾಯಿದೆ ನೋಡೋಣ. ನಾನು ವಿವರ್ಸಿದ ಪರ್ಸನ್ ಈ ದಿನ ಹೆಂಗಿರ್ತದೆ. ಗುಡ್ ಚೇಂಜಸ್. ಟ್ರಸ್ಟ್. ಅವರು ಟ್ರಸ್ಟ್ ಮಾಡಬೇಕಂತ ಹೇಳ್ತಾರೆ. ಟ್ರಸ್ಟ್ ಮಾಡಬೇಕು. ಅವರು ಟ್ರಸ್ಟ್ ಮಾಡ್ತಾ ಇಲ್ಲ. ನೋಡೋಣ ಏನು ಬರ್ತದೆ ಅಂತ. ಟ್ರಸ್ಟ್ ಮಾಡ್ತಾರೆ ಅವರು. ಟ್ರಸ್ಟ್ ಮಾಡಿರಿ ಅಂತ ಹೇಳ್ತಿದ್ದಾರೆ. ಟ್ರಸ್ಟ್ ಮಾಡ್ತಿದ್ದಾರೆ ಅಂತಲೂ ಹೇಳ್ತಾ ಇದ್ದಿದ್ದೆ ಕಾರ್ಡ್. ಓಕೆ, ಯಾರನ್ನ ಟ್ರಸ್ಟ್ ಮಾಡ್ತಿದ್ದಾರೆ, ಏನು ಟ್ರಸ್ಟ್ ಮಾಡ್ತಾರೆ? ದೇವ್ರನ್ನ ಟ್ರಸ್ಟ್ ಮಾಡ್ತಾರೋ, ನಿಮ್ಮ ಟ್ರಸ್ಟ್ ಮಾಡ್ತಾರೆ. ಸಿ, ಹಾರ್ಟ್ ಬ್ರೇಕ್. ಟೋಟಲಿ ಹಾರ್ಟ್ ಬ್ರೇಕ್. ಪೂರ ನೋವು ಅಂದರೆ ಏನಂತೀರಿ? ನೋವು ಏನೇನಕ್ಕೆ ಭಾಳ ನೋವು. ಅದನ್ನು ಈಗ ಅದರಿಂದ ಹೊರಗೆ ಬಂದು ಒಂದು ಸರಿದಾರಿ ಒಳಗೆ ತನ್ನ ಜೀವನ ಕಂಟ್ರೋಲ್ ಮಾಡ್ಕೊಂಡು ಐ ಆಮ್ ದ ಮಾಸ್ಟರ್ ಆಫ್ ಮೈ ಲೈಫ್ ಅಂದ್ಕೊಂಡು ತಮ್ಮನ್ನು ತಾವು ಮತ್ತು ವಾಪಸ್ ನಾ ಹೆಂಗಿದ್ದೆ ಬಂಧನಗಳನ್ನೆಲ್ಲ ಬಿಡಿಸ್ಕೊಂಡು ಕಾಣಲ್ಲ ಏನು ನನಗೆ. ಒಂದು ನಿಮಿಷ ತಡ್ರಿ, ಸರಿ ಮಾಡ್ಕೊಳ್ಳೋಣ. ಇದು ಕಂಡೀಷನ್ ಮಾಡ್ಕೊಂಡು ಸಿ, ಅವ್ರಿಗೆ ಮೆಚುರಿಟಿ ಬರ್ತಾಯಿದೆ. ನಿಮ್ಮ ಹತ್ರ ಬಂದು ಮಾತಾಡ್ಬೇಕು ಅನ್ನಿಸ್ತಾ ಇದೆ. ಕಾನ್ಷಿಯಸ್ನೆಸ್ ಬರ್ತಾಯಿದೆ. ಸೊ ನಿನ್ನೆ ಬಂದಿದ್ದು ಅನಿಸುತ್ತೆ ಕಾಡುವ ನಿಮ್ಮದು ಪಾರ್ಟ್ನರಿಗೆ ಅಲ್ಲ. ಟ್ರಸ್ಟ್ ಹಾರಬೇಕು ಅಂತಾರೆ ಅವರು. ಹಕ್ಕಿಯಾಗಿ ಹಾರಬೇಕು. ನಾನು ನನ್ನ ಜೀವನ ಸ್ವಚ್ಛಂದವಾಗಿ
ಮಾಡಬೇಕು. ಅವರೂ ಚೇಂಜ್ ಆಗಕ್ಕೆ ಹೆದರ್ತಿದ್ರು. ನಿಮ್ಮ ಪರ್ಸನೂ ಫಿಯರ್ ಆಫ್ ಚೇಂಜ್ ಇತ್ತು ಅವ್ರಿಗೆ. ಎಷ್ಟೊಂದು ಆಪ್ಷನ್ ಇದ್ದು ಜೀವನದಾಗ, ಆಪ್ಷನಿಗೆ ಹೋಗಕ್ಕೆ ಹೆಜ್ಜೆ ಇಡಕ್ಕೆ ಹೆದರ್ತಿದ್ರು. ಈಗಿಲ್ಲ, ಟ್ರಸ್ಟ್. ನಾನು ನನ್ನ ಜೀವನ ಟ್ರಸ್ಟ್ ಮಾಡ್ತೀನಿ. ಒಂದು ನಮ್ಮಿನ ಹೈಯರ್ ಲೆವೆಲ್ ಒಂದು ಎನರ್ಜಿ ಇದ್ದಲ್ಲ, ಅದನ್ನು ಟ್ರಸ್ಟ್ ಮಾಡ್ತೀನಿ. ಓಕೆ, ನಿಮ್ಮನ್ನು ಟ್ರಸ್ಟ್ ಮಾಡ್ತೀನಿ ಅನ್ಕೋಬೋದು. ನೀವೇನಾದ್ರು ಬಾ ನನ್ನ ಜೊತೆಗೆ ಅಂತ ಕರೆದ್ರಿಂದ ಯು ಟ್ರಸ್ಟ್ ಮೀ ಅಂತ ನೀವು ಅಂತೀರ. ಅದು ಟ್ರಸ್ಟ್ ಮಾಡ್ತಿದ್ದಿಲ್ಲ, ಈಗ ಟ್ರಸ್ಟ್ ಮಾಡ್ತಾರೆ ಅವ್ರು. ಓಕೆ, ಪ್ಲ್ಯಾನಿಂಗ್ ಇದ್ದಿದ್ದಿಲ್ಲ, ಯಾಕಂದ್ರೆ ಹೆದರಿಕೆ ಇತ್ತಲ್ಲೇ. ಏನಾದರೂ ಒಂದು ಏನಂತೀರಿ, ಏನಾದರೂ ನಿಮ್ಗೆ ಒಂದು ಟಾಸ್ಕ್ ಕೊಡ್ತೀವಿ. ಟಾಸ್ಕ್ ಅಂದಾಗ ಏನಾದ್ರು ನಿಮ್ಗೆ ಏನಾದ್ರು ಕೆಲಸ ಮಾಡಿ ಜೊತೆಗೆ ಒಂದು ಹೆಜ್ಜೆ ಇಡಕ್ಕೇ ಹೆದರ್ತಿದ್ರು ಅವರು. ಹಿಂದೆ ಸರಿತಿದ್ರು, ಒಂದು ಹೆಜ್ಜೆ ಇನ್ನೂ ಹಿಂದೆ ಹೋಗ್ತಿತ್ತು, ಮುಂದೆ ಬರ್ತಿದ್ದಿಲ್ಲ ಅವರು. ಟ್ರಾವೆಲಿಂಗ್ ಮಾಡೋಕೆ ಹೆದರ್ತಿದ್ರು, ಅಥವಾ ತಮ್ಮ ಜಾಗ ಬಿಟ್ಟು ಬೇರೆ ಕಡೆ ಹೋಗೋಕೆ ಹೆದರ್ತಿದ್ರು. ಇಲ್ಲ ಹೋಗಲ್ಲ, ನಾ ಬರಲ್ಲ. ಈಗಿಲ್ಲ, ಅದನ್ನೆಲ್ಲ ಬಿಟ್ಟು ಟ್ರಾವೆಲಿಂಗ್ ಮಾಡಲಿಕ್ಕೆ ಅಥವಾ ಮುಂದೆ ಹೋಗಲಿಕ್ಕೆ ಜೀವನದಾಗ ಹೆಜ್ಜೆ ಇಡೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ಟ್ರಸ್ಟ್ ಮಾಡ್ತಿದ್ದಾರೆ ಇವತ್ತು. ತಮ್ಮ ಮೇಲೆ ಟ್ರಸ್ಟ್ ಬರ್ತಾಯಿದೆ, ಅದು ನಿಮ್ಮ ಮೇಲೆ ಟ್ರಸ್ಟ್ ಬರ್ತಾಯಿದೆ. ನಿಮ್ಮದನ್ನು ಅನುಗುಣವಾಗಿ ನೋಡ್ಕೊಡ್ರಿ. ಒಂದು ಪರ್ಸನ್ ಮೇಲೆ ಅವ್ರಿಗೆ ಟ್ರಸ್ಟ್ ಬರ್ತಾಯಿದೆ. ಒಬ್ಬ ಗಂಡು ಮಕ್ಕಳವರು. ಓಕೆ, ಮನೆ ಒಳಗೆ ಏನಂತಾರೆ ನೀವು, ಅವ್ರ ಫಾದರ್ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ಮಗ ಇರ್ಬೋದು. ಒಂದು ಮ್ಯಾನ್ ಇನ್ ಅವರ್ ಲೈಫ್ ಅಂದರೆ ಎಷ್ಟೊಂದು ಕ್ಯಾರೆಕ್ಟರ್ಸ್ ಇರ್ತಾವಲ್ಲ ನಮ್ಗೆ. ಒಂದು ಹೆಣ್ಮಕ್ಳ ಜೀವನದಾಗ ಅಥವಾ ಗಂಡು ಮಕ್ಳು ಹೆಣ್ಮಕ್ಳಿಲ್ಲ, ನಮ್ಮ ಜೀವನದಾಗ ಒಂದು ವ್ಯಕ್ತಿ ಜೀವನದಾಗ ಒಂದು ಗಂಡು ಮಗನ ರೋಲ್ ಎಷ್ಟೊಂದು ಥರ ಇರ್ತಾವೆ. ಅಪ್ಪ, ಅಣ್ಣ, ತಮ್ಮ, ಗಂಡ, ಸ್ನೇಹಿತ, ವೆಲ್ ವಿಷರ್, ಗೈಡ್, ಏನೂ ಆಗಿರ್ಬೋದು. ಅವರು ಟ್ರಸ್ಟ್ ಮಾಡ್ತಿದ್ದಾರೆ. ಈಗ ಇಷ್ಟು ದಿನ ನಾನು ಕೇಳ್ತಿದ್ದೆ, ನಾನು ಹೇಳಿದ ಮತ್ತೆ ಕೇಳಂತಾರೆ ಅವರು. ಈ ಸಲ ಕೇಳಕ್ಕೆ ರೆಡಿ ಆಗ್ಯಾರ ಅವರು. ದಿಸ್ ಪರ್ಸನ್ ಏನದಾರಲ್ಲ, ಅವ್ರಿಗೆ ನಿಮ್ಮ ಪರ್ಸನಿಗೆ ಅವ್ರನ್ನ ಯಾರು ಟ್ರಸ್ಟ್ ಮಾಡ್ತಿದಾರಲ್ಲ, ನೀವೂ ಆಗಿರ್ಬೋದು. ಅವ್ರು ಭಾಳ ಎನರ್ಜೆಟಿಕ್ ಅದಾರ, ಆಪ್ಟಿಮಿಸ್ಟಿಕ್ ಅದಾರ. ಅಂದರೆ ಕರೆಕ್ಟ್ ಮುಂದಿಂದ ಏನಾಗ್ತದೆ ಅಂತ ವಿಚಾರ ಮಾಡಿ ಹೇಳುವಂಥರ ಅದಾರ. ಕಾನ್ಫಿಡೆಂಟ್ ಅದಾರ, ಸ್ಟ್ರಾಂಗ್ ಅದಾರ, ಒಳ್ಳೆ ವ್ಯಕ್ತಿ ಅದಾರ. ಆನ್ ದಿ ಹೋಲ್ ಒಂದೇ ಥರ ವಿಚಾರ ಮಾಡಲ್ಲ ಅವ್ರು, ಎಲ್ಲ ಥರನೂ ವಿಚಾರ ಮಾಡ್ತಾರೆ. ಅಂದರೆ ನಿಮ್ಮ ಪರ್ಸನ್ನಿಗೆ ಏನು ಒಳ್ಳೇದಾಗ್ತದಲ್ಲ ಅದನ್ನು ವಿಚಾರ ಮಾಡ್ತಾರೆ ಅವರು. ಆ್ಯಕ್ಷನ್ ಓರಿಯೆಂಟೆಡ್ ಅದಾರ. ಅಂಥವ್ರ ಮೇಲೆ ಇವರು ಟ್ರಸ್ಟ್ ಮಾಡ್ತಿದ್ದಾರೆ ನಿಮ್ಮ ಪರ್ಸನ್ನಿಗೆ. ನೀವು ಆಗಿರ್ಬೋದಾ ಅಂಥ ವ್ಯಕ್ತಿ. ನೀವು ಆಗಿದ್ರಿ ಅಂದ್ರೆ ನಿಮ್ಮಲ್ಲಿ ಇದೆಲ್ಲ ಹೇಳಿದ್ದೆಲ್ಲ ನಿಮ್ಗೂ ಹೌದು ನಾನೇ ಹಿಂಗದೇನು ರೀ ಅಂತಂದ್ರೆ ನಿಮ್ಮನ್ನ ಟ್ರಸ್ಟ್ ಮಾಡ್ತಿದ್ದಾರೆ ಅವರು. ಇಲ್ಲಿ ಬಂದಿರೋ ರಾಶಿ ಅಂತಂದ್ರೆ ಮೇಷ, ಸಿಂಹ ಮತ್ತು ಧನುಷ್ ರಾಶಿಯರು. ಓಕೆ, ಟ್ರಸ್ಟ್ ಮಾಡ್ತಿದ್ದಾರೆ. ಸೊ ಒಂದೇನೋ ಅಂತೀರಿ ಟ್ರಾವೆಲಿಂಗ್ ಮೂಮೆಂಟ್ ಆಯ್ತು ಅವ್ರಿಗೆ. ಒಂದು ಸ್ವಲ್ಪ ಅಂದರೆ ಜಾಗ ಬಿಟ್ಟು ಬೇರೆ ಚೇಂಜ್ ಆಗುವಂಥ ಚಾನ್ಸಸ್ ಇದ್ದಾವೆ. ನೋ ಇಂದ ಹಿಡಿದು ಎಸ್ ಅನ್ನೋಕೆ ಬಂದಾರೆ ಈಗ ಅವ್ರು. ಓಕೆ, ನಿಮ್ಮನ್ನೇ ಟ್ರಸ್ಟ್ ಮಾಡ್ತಿದ್ದಂದ್ರೆ ನೋಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಜೊತೆಗೆಲ್ಲ ಟ್ರಾವೆಲಿಂಗು ಮಾಡ್ಬೋದು. ನೀವು ನಾಳೆ ದಿನ ಪ್ಲ್ಯಾನ್ ಮಾಡ್ಕೊಬೋದು. ನೀವು ಸಣ್ಣದೇ ಇರಲಿ, ಹೆಂಗೂ ವೀಕೆಂಡ್ ಐತಿ, ರಜಾ ಬಂತೀಗ, ನಡಿ ಹೋಗ್ಬರೋಣ ಅಂತಂದು. ಪೀಸ್, ದೇರ್ ಈಸ್ ನೋ ನೀಡ್ ಟು ವರಿ ಆ್ಯಸ್ ಎವ್ರಿಥಿಂಗ್ ಈಸ್ ವರ್ಕಿಂಗ್ ಔಟ್ ಬ್ಯೂಟಿಫುಲ್ಲಿ. ನಾ ಏನು ಹೇಳಿದೆ, ಏನು ಹೆದರಿಕೆ ಇತ್ತಲ್ಲ ಅವ್ರ ಜೀವನಕ್ಕೆ ಒಂದು ನಾನು ಚೇಂಜ್ ಅನ್ನಂದ್ರೆ ನಾನು ಇನ್ನೂ ಹೆಜ್ಜೆ ಮುಂದೆ ಇಡೋಕೆ ಹೆದರಿಕೆ ಆಗ್ತಿದ್ದವ್ರು. ನೀವೇ ಕರೆದ್ರಿ ಬಾ ನನ್ನ ಜೊತೆಗೆ, ನಾನು ನಿನ್ನ ಎಕ್ಸಾಂಪಲ್ಲು, ನಾನು ನಿನ್ನ ಮದುವೆ ಮಾಡ್ಕೊತೀನಿ ಬಾ, ಚಂದ ನೋಡ್ಕೊಂಡು ಹೆದರ್ತಿದ್ರು ಅವ್ರು. ಹಂಗೆ ನಿಮ್ಮ ಪ್ರೀತಿ ಇಲ್ಲಲ್ಲ ಅವ್ರಿಗೆ ಇನ್ನೂ ಒಂದು ಭಯ. ಅದು ನಂಬಿಕೆ ಬರಬೇಕಲ್ಲ ಮನುಷ್ಯಗೆ ಯಾವಾಗಲ. ಅದೇನೋ ಒಂದು ಅವ್ಯಕ್ತವಾದ ಭಯ ಇತ್ತು, ಈಗಿಲ್ಲ ಹೋಗ್ಯತದ. ಅವ್ರಿಗೆ ಗೈಡ್ ಮಾಡೋರು ಚಲೋ ಅದಾರ, ವಿಸ್ಡಮ್ ವ್ಯಕ್ತಿ ಅದಾರ ಭಾಳ. ಅಂದ್ರೆ ಹಿಂಗೆ ಅಂತೀರಿ, ಒಬ್ರು ಯಾರು ಹಿಂಗೆ ಗೈಡು ಇರ್ಬೋದು, ಅವ್ರದ್ದೇ ಟೀಚರ್ ಇರ್ಬೋದು, ಅವ್ರ ಗುರುನೂ ಇರ್ಬೋದು. ಅದಕ್ಕೆ ಇಲ್ಲಿ ಏಂಜಲ್ಸ್ ಏನು ಹೇಳ್ತಾರೆ, ನೀವು ನಿಮ್ಮ ಪರ್ಸನ್ನಿಗೆ ಏನು ಹೆದರ ಅವಶ್ಯಕತೆ ಇಲ್ಲ, ಏನು ವರಿ ಮಾಡ್ಕೋಬೇಡ. ಎಲ್ಲನೂ ಏನಾಯ್ತಲ್ಲ ನಿಮ್ಮ ಜೀವನದಾಗ ಏನು ಆಗ್ತಾಯಿರ್ತೈತಿ, ಇಟ್ ಈಸ್ ಅಂದರೆ ಎಲ್ಲ ಬ್ಯೂಟಿಫುಲ್ ಆಗಿ ಆಗ್ತಾಯಿತಿ, ಚಂದ ಆಗ್ತಾಯಿತಿ. ಸೊ ಏನು ಹೆದರಬೇಡ ಅಂತ ನಿಮ್ಮ ವ್ಯಕ್ತಿಗೆ ಹೇಳ್ತಿದ್ದಾರೆ. ಓಕೆ, ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಎಲ್ಲ ನನ್ನ ವ್ಯೂವರ್ಸಿಗೂ, ರಿಟರ್ನಿಂಗ್ ವ್ಯೂವರ್ಸು, ಹೊಸ ವ್ಯೂವರ್ಸು, ಯಾರ್ಯಾರು ನನ್ನ ಫಸ್ಟ್ ಟೈಮ್ ಬಂದಿರಲ್ಲ ನನ್ನ ಚಾನಲ್ಗೆ, ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ ನಾನು. ನಿಮ್ಮ ಲವ್ ಆ್ಯಂಡ್ ಸಪೋರ್ಟ್ ಯಾವಾಗಲೂ ಹಿಂಗೆ ಇರಲಿ. ಓಕೆ, ನನ್ನ ಕೈಯಿಂದ ಎಷ್ಟು ಸಾಧ್ಯ ನಿಮ್ಮ ಜೀವನಕ್ಕೆ ಒಳ್ಳೇದು ಮಾಡೋಕ್ಕೆ ನನ್ನ ಕೈಯಿಂದ ಮಾಡ್ತೀನಿ ನಾನು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ಗ್ರೇಟ್ ಡೇ.